ಬಾಲ್ಯ ವಿವಾಹ ಮಾಡಲಾಗುತ್ತಿತ್ತು. ಪತಿ ಸತ್ತು ಹೋದರೆ ಪತಿಯ ತಿಥಿಯಲ್ಲೇ ಪತ್ನಿಯನ್ನು ಜೀವಂತವಾಗಿ ದಹನ ಮಾಡಲಾಗುತ್ತಿತ್ತು. ಹೀಗೆ ಬರೀ ಹಿಂಸೆ ಶೋಷಣೆಗಳಿಂದ ತುಂಬಿ ಹೋದ ಕಾಲದಲ್ಲಿ ದಲಿತ ಕುಟುಂಬದಲ್ಲಿ ಒಬ್ಬಳು ಧೈರ್ಯಶಾಲಿ ಹೆಣ್ಣು ಮಗಳ ಜನನವಾಯಿತು. ಅವಳ ಹೆಸರು ಸಾವಿತ್ರಿಬಾಯಿ. ಅವಳು ಎಲ್ಲ ಹುಡುಗಿಯರ ತರ ಇರಲಿಲ್ಲ. ಅವಳಿಗೆ ಚಿಕ್ಕಂದಿನಿಂದಲೂ ಓದುವುದು ಬರೆಯುವುದು ಅಂದರೆ ತುಂಬಾ ಆಸಕ್ತಿ. ಆದರೆ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಓದೋ ಹಾಗಿರಲಿಲ್ಲ. ಒಂದು ವೇಳೆ ಹೆಣ್ಣು ಮಕ್ಕಳು ಓದಲು ಪ್ರಯತ್ನ ಪಟ್ಟರೆ ಅವಳ ಗಂಡನ ಆಹಾರವಾಗದೆ ವಿಷವಾಗಿ ಬದಲಾಗುತ್ತದೆ ಎನ್ನುವ ನಂಬಿಕೆ ಇರುತ್ತಿತ್ತು. ಆಗ ಒಂದು ದಿನ ಸಾವಿತ್ರಿಬಾಯಿ ಫುಲೆ ಅವರು ಮನೆಯಲ್ಲಿ ಕುಳಿತು ಪುಸ್ತಕವನ್ನು ಓದಬೇಕಾದರೆ ಅವಳ ತಂದೆ ಪುಸ್ತಕವನ್ನು ಕಿತ್ತುಕೊಂಡು ಬೆಂಕಿಗೆ ಎಸೆದು, ಮಗಳೇ, ನಮ್ಮ ದಲಿತ ಜಾತಿಯವರಿಗೆ ಓದುವುದಕ್ಕೆ ಬರೆಯುವುದಕ್ಕೆ ಯಾವುದೇ ಅಧಿಕಾರವಿಲ್ಲ ಅಂತ ಹೇಳುತ್ತಾರೆ. ಆಗ ಸಾವಿತ್ರಿಬಾಯಿ ಮನದಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು. ಹೀಗಿದ್ದಾಗಲೇ ಕೇವಲ 9 ವರ್ಷದ ವಯಸ್ಸಿನ ಸಾವಿತ್ರಿಬಾಯಿಗೆ 13 ವರ್ಷ ವಯಸ್ಸಿನ ಜ್ಯೋತಿಬಾಯಿ ಫುಲೆಯೊಂದಿಗೆ ಮದುವೆ ಮಾಡಲಾಯಿತು. ಆದರೆ ಸಾವಿತ್ರಿಬಾಯಿ ಮನದಲ್ಲಿ ನಾನು ಓದಬೇಕು ಬರೆಯಬೇಕು ಎನ್ನುವ ಹಂಬಲ ಕಾಡುತ್ತಿತ್ತು. ಅದು ಅವಳ ಗಂಡನಾದ ಜ್ಯೋತಿಬಾಯಿ ಫುಲೆ ಅವರಿಗೆ ಅರ್ಥವಾಗುತ್ತದೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಓದೋ ಹಾಗಿರಲಿಲ್ಲ ಎಂದು ಗೊತ್ತಿದ್ರೂ ಕೂಡ ತನ್ನ ಪತ್ನಿ ಹತ್ತಿರ ಬಂದು, ಸಾವಿತ್ರಿ, ನಾನು ನಿನಗೆ ಬರೆಯುವುದು ಓದುವುದು ಹೇಳಿಕೊಡುತ್ತೇನೆ ಎಂದು ಹೇಳುತ್ತಾರೆ. ಈ ರೀತಿ ಸಾವಿತ್ರಿಬಾಯಿ ಫುಲೆ ಅವರ ವಿದ್ಯಾಭ್ಯಾಸ ಶುರುವಾಗುತ್ತದೆ. ಪತಿಯೇ ಪತ್ನಿಯ ಮೊದಲ ಗುರುವಾದರೂ ಗಂಡನ ಸಹಯೋಗದಿಂದ ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಆದರೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿದ್ದ ದಬ್ಬಾಳಿಕೆಗಳು ಕಡಿಮೆಯಾಗಿರಲಿಲ್ಲ. ಒಂದು ದಿನ ವಿಧವೆ ಒಬ್ಬಳು ಕೆರೆಗೆ ಹಾರಿ ಸಾಯಲು ಪ್ರಯತ್ನ ಪಡುತ್ತಾಳೆ. ಅದನ್ನು ಕಂಡಂತ ಜ್ಯೋತಿಬಾಯಿ ಫುಲೆ ಅವರು ಅವರನ್ನು ಜ್ಯೋತಿಬಾಯಿ ಫುಲೆ ಅವರು ಅವಳು ಸಾಯುವುದನ್ನು ತಡೆಯುತ್ತಾರೆ. ಆಗ ಮಹಿಳೆ ಹೇಳುತ್ತಾಳೆ, ನನ್ನನ್ನು ಯಾಕೆ ತಡೆದ್ರಿ? ಈ ಸಮಾಜದಲ್ಲಿ ವಿಧವೆಯರಿಗೆ ಬದುಕುವುದಕ್ಕೆ ಯಾವುದೇ ಅಧಿಕಾರವಿಲ್ಲ. ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಕೊಡಲಾಗುತ್ತಿದೆ. ದಯವಿಟ್ಟು ನನ್ನನ್ನ ಸಾಯುವುದಕ್ಕೆ ಬಿಟ್ಟು ಬಿಡಿ ಎಂದು ಹೇಳುತ್ತಾಳೆ. ಆ ವಿಧವೆಯ ಮಾತುಗಳನ್ನು ಕೇಳಿ ಜ್ಯೋತಿಬಾಯಿ ಫುಲೆ ಅವರಿಗೆ ತುಂಬಾ ನೋವಾಗುತ್ತದೆ. ಅವರು ಇದರಿಂದ ಅವರ ಮನೆಗೆ ಹೋಗಿ, ಸಾವಿತ್ರಿ, ಈ ಸಮಾಜದಲ್ಲಿ ವಿಧವೆಯರಿಗೆ ತುಂಬಾ ತೊಂದರೆಗಳನ್ನು ಕೊಡಲಾಗುತ್ತದೆ. ಗಂಡ ಸತ್ತು ಹೋದರೆ ಮೇಲೆ ಪತ್ನಿಯನ್ನ ಅದೇ ಚಿತೆಯಲ್ಲಿ ಸುಡಲಾಗುತ್ತದೆ. ಅಷ್ಟೇ ಅಲ್ಲ, ಹೆಂಗಸರು ಮನೆಯಿಂದ ಹೊರಬರುವಂತಿಲ್ಲ, ಹೆಂಗಸರು ಓದುವಂತಿಲ್ಲ, ಬರೆಯುವಂತಿಲ್ಲ. ಹೀಗೆ ಹೆಂಗಸರ ಮೇಲೆ ಅನೇಕ ದಬ್ಬಾಳಿಕೆಗಳು ನಡೆಯುತ್ತಿವೆ. ಇದೆಲ್ಲವನ್ನು ನನ್ನ ಕಣ್ಣಾರೆ ನೋಡಲಾಗುತ್ತಿಲ್ಲ. ಇದೆಲ್ಲದಕ್ಕೂ ಒಂದೇ ದಾರಿ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಆ ಕೆಲಸ ನಾವೇ ಮಾಡೋಣ ಎಂದು ಹೇಳುತ್ತಾರೆ. ಆವಾಗ ಪತ್ನಿ ಸಾವಿತ್ರಿ ತುಂಬಾ ಖುಷಿಯಿಂದ ಒಪ್ಪಿಕೊಳ್ಳುತ್ತಾಳೆ. ಗಂಡನ ಬೆಂಬಲವನ್ನು ಪಡೆದ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕೆಂತ ಸಾವಿತ್ರಿಬಾಯಿ ಫುಲೆ ಅವರು ಮೊದಲ ಹೆಜ್ಜೆಯನ್ನು ಇಡುತ್ತಾರೆ. ಪ್ರತಿಯೊಂದು ಮನೆಗೆ ಹೋಗಿ, ನಾನು ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತೇನೆ. ಗಂಡು ಮಕ್ಕಳ ರೀತಿ ಹೆಣ್ಣು ಮಕ್ಕಳು ಕೂಡ ಓದುವುದರಲ್ಲಿ ತಪ್ಪು ಏನಿದೆ? ನನ್ನ ಮೇಲೆ ನಂಬಿಕೆ ಇಡಿ. ಹೆಣ್ಣು ಮಕ್ಕಳು ಓದಿದರೆ ನಿಮಗೆ ಯಾವುದೇ ಪಾಪ ಅಂಟಿಕೊಳ್ಳುವುದಿಲ್ಲ. ಆದರೆ ಅದಕ್ಕೆ ಬಹಳಷ್ಟು ಜನ, ನಿಮ್ಮ ಮಕ್ಕಳು ಶಿಕ್ಷಣವನ್ನು ಪಡೆದರೆ ಅವರಿಗೆ ಸರಿ ತಪ್ಪುಗಳ ಅರಿವಾಗುತ್ತದೆ ಎಂದು ಎಲ್ಲರ ಮನೆಗೆ ಕೇಳಿಕೊಳ್ಳುತ್ತಾರೆ. ಆದರೆ ಅದಕ್ಕೆ ಬಹಳಷ್ಟು ಜನ ವಿರೋಧ ಮಾಡುತ್ತಾರೆ. ಕೆಲವೊಂದಷ್ಟು ಜನ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಹೆಣ್ಣು ಮಕ್ಕಳನ್ನು ಓದುವುದಕ್ಕೆ ಕಳುಹಿಸುತ್ತಾರೆ. ಆದರೆ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲು ಪ್ರಯತ್ನಿಸುತ್ತಾರೆ ಎಂಬ ವಿಷಯ ತಿಳಿದರಿಂದ ಊರಿನ ಮುಖಂಡರು
ಧರ್ಮಗುರುಗಳು ಸಾವಿತ್ರಿಬಾಯಿ ಫುಲೆ ಅವರನ್ನು ತಡೆದು, ನೀನು ಹೆಣ್ಣು ಜಾತಿಗೆ ಕಳಂಕ, ನೀನು ಹಾಳಾಗದಲ್ಲದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿ ಇನ್ನೂ ಅತಿ ದೊಡ್ಡ ತಪ್ಪು ಮಾಡುತ್ತಿದ್ದೀಯಾ ಎಂದು ಹೇಳುತ್ತಾರೆ. ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರು, ಹೆಣ್ಣು ಓದುವುದು ತಪ್ಪಾ, ಹೆಣ್ಣ್ಯಾಕೆ ಓದಬಾರದು ಅಂತ ಅವರಿಗೆ ಪ್ರಶ್ನೆ ಮಾಡುತ್ತಾರೆ. ಆದರೆ ಅದಕ್ಕೆ ಧರ್ಮಗುರುಗಳು ಮತ್ತು ಊರಿನ ಮುಖಂಡರು ಹೇಳುತ್ತಾರೆ, ಹೆಣ್ಣು ನಮ್ಮ ವೇದಗಳಲ್ಲಿ ಹೆಣ್ಣಿಗೆ ಶಿಕ್ಷಣ ಅನಾವಶ್ಯಕ ಎಂದು ಹೇಳಲಾಗಿದೆ ಅಂತ ಹೇಳುತ್ತಾರೆ. ಆಗ ಸಾವಿತ್ರಿಬಾಯಿ ಫುಲೆ ಅವರು, ನಮ್ಮ ಯಾವ ವೇದಗಳಲ್ಲಿ ಹೇಳಿದ್ದಾರೆ ಅಂತ ಸ್ವಲ್ಪ ಹೇಳುತ್ತೀರಾ? ನಮ್ಮ ಯಾವ ವೇದಗಳಲ್ಲಿಯೂ ಸ್ತ್ರೀಯರಿಗೆ ಶಿಕ್ಷಣ ಅನಾವಶ್ಯಕ ಎಂದು ಹೇಳಲಾಗಿಲ್ಲ. ಇದೆಲ್ಲವೂ ಶುದ್ಧ ಸುಳ್ಳು. ವೇದಗಳಲ್ಲಿ ಹೇಳಲಾಗಿದ್ದ ಹೀಗಿದ್ದರಿಂದ ನಾನ್ಯಾಕೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲು ನಿಲ್ಲಲಿ? ನನ್ನನ್ನು ದಯವಿಟ್ಟು ಹೋಗಲು ಬಿಟ್ಟು ಬಿಡಿ ಎಂದು ಹೇಳುತ್ತಾರೆ. ಆಗ ಧರ್ಮಗುರುಗಳಿಗೆ ಕೋಪ ಬಂದು, ನೀನು ನಮ್ಮ ಮಾತನ್ನು ಧಿಕ್ಕರಿಸುತ್ತೀಯಾ? ನಮ್ಮ ಮಾತನ್ನು ಮೀರಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತೀಯಾ? ಇವಳನ್ನು ಹೀಗೆ ಬಿಡಬಾರದು ಎಂದು ಹೇಳಿ ಪ್ರತಿಯೊಬ್ಬರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಜೋರಾಗಿ ಕಲ್ಲುಗಳಿಂದ ಹೊಡೆಯುತ್ತಾರೆ. ಆದ್ದರಿಂದ ಸಾವಿತ್ರಿಬಾಯಿ ಫುಲೆ ಅವರಿಗೆ ತುಂಬಾ ಗಾಯಗಳಾಗುತ್ತವೆ. ಆದರೂ ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದು ನಿಲ್ಲಿಸಬಾರದು ಎಂದು ಹೇಳುತ್ತಾ ಅವರೇ ಹಾಗೆ ಮುಂದೆ ಸಾಗುತ್ತಾರೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂದು ಅವರ ಹತ್ತಿರ ಇರುವ ಸ್ವಲ್ಪ ಹಣದಿಂದಲೂ ಒಂದು ಶಾಲೆಯನ್ನು ತೆರೆಯುತ್ತಾರೆ. ದಿನವೂ ಶಾಲೆಯನ್ನು ತೆರೆಯುತ್ತಾರೆ. ಹೆಣ್ಣು ಮಕ್ಕಳಿಗೆ ದಿನವೂ ಪಾಠ ಹೇಳಲು ಹೋಗುವಾಗ ಜನರು ಮೂಢನಂಬಿಕೆಯಲ್ಲಿ ಮುಳುಗಿ ಹೋದ ಜನರು ಇವಳನ್ನು ಹೇಗಾದರೂ ಮಾಡಿ ತಡೆಯಬೇಕು ಎಂದು ಹೇಳುತ್ತಾ ಹೇಗಾದರೂ ಮಾಡಿ ತಡೆಯಬೇಕು ಅಂತ ಹೇಳುತ್ತಾ ಅವಳ ಮೇಲೆ ಸಗಣಿ ಎಸೆಯುತ್ತಾರೆ, ಕೆಸರು ಏರಿಸುತ್ತಾರೆ ಮತ್ತು ಅಷ್ಟೇ ಅಲ್ಲ, ಕಲ್ಲುಗಳಿಂದ ಹೊಡೆಯುತ್ತಾರೆ. ಆದರೂ ಸಾವಿತ್ರಿಬಾಯಿ, ಜನಗಳು ನನ್ನನ್ನು ಇಷ್ಟು ಅವಮಾನ ಮಾಡುತ್ತಿದ್ದರೂ ನಾನು ಶಿಕ್ಷಣವನ್ನು ಕೊಡುವುದು ನಿಲ್ಲಿಸಲಿಲ್ಲ ಎಂದು ಹೇಳುತ್ತಾ ಅವರು ಜನಗಳು ನನಗೆ ಹೀಗೆ ಮಾಡುತ್ತಾರೆಂದು ಅವರ ಜೊತೆಗೆ ಮತ್ತೊಂದು ಸೀರೆಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಜನರು ಕೆಸರು ಸಗಣಿ ಎರಚಿದ ನಂತರ ಶಾಲೆಗೆ ಹೋಗಿ ಮತ್ತೊಂದು ಸೀರೆಯನ್ನು ಉಟ್ಟು ಮಕ್ಕಳಿಗೆ ಪಾಠ ಹೇಳುತ್ತಾರೆ. ಶಾಲೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿದ್ದಂಥ ಹೆಣ್ಣು ಮಕ್ಕಳ ಸಂಖ್ಯೆ ಬರಬರುತ್ತಾ 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಓದುವ ಹಾಗೆ ಕಾಲ ಬಂತು. ಸಾವಿತ್ರಿಬಾಯಿಯವರು ಕೇವಲ ಮಹಿಳೆಯರಿಗೆ ಶಿಕ್ಷಣಕ್ಕೋಸ್ಕರ ಮಾತ್ರ ಹೋರಾಡಲಿಲ್ಲ. ಗಂಡನನ್ನ ಕಳೆದುಕೊಂಡಂತ ವಿಧವೆಯರ ತಲೆ ಬೋಳಿಸುವ ಪದ್ಧತಿ ವಿರೋಧ ಮಾಡಿದರು. ಬಾಲ್ಯ ವಿವಾಹವನ್ನು ತಪ್ಪಿಸಲು ಪ್ರಯತ್ನ ಪಡುತ್ತಾರೆ. ಅನಾಥ ಮಕ್ಕಳಿಗೆ ಶಿಶು ಕಲ್ಯಾಣ ಸ್ಥಾಪನೆ ಮಾಡುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸಾಧನೆಯನ್ನು ಕಂಡಂತ ಬ್ರಿಟಿಷ್ ಸರ್ಕಾರ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ಕೊಟ್ಟು ಗೌರವಿಸುತ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ಎಷ್ಟು ಹೇಳಿದರೂ ಸಾಲುವುದಿಲ್ಲ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.